ವೀಕ್ ಅಲ್ಲ, ಅರೌಂಡ್ 4 to 7 days, 4 ದಿನ. ಫಸ್ಟ್ 3 days ಓಕೆ ಇರ್ತಾರೆ. ಸೊ ಫೀವರ್ ಕಮ್ಮಿ ಆಯಿತು ಅಂತ ಜನ ಎಲ್ಲ ನಾರ್ಮಲ್ ಆಯಿತು ಅಂದ್ಕೊತಾರೆ. ಆಗ ಕ್ರಿಟಿಕಲ್ ಆಗಿ ನೋಡ್ತಾ ಇರಬೇಕು, ಮಗು ಚೆನ್ನಾಗಿದೆಯಾ, ಯೂರಿನ್ ಮಾಡ್ತಾ ಇದೆಯಾ, ನೀರೆಲ್ಲ ಕುಡಿತಾ ಇದೆಯಾ, ವಾಮಿಟಿಂಗ್ ಇಲ್ವಾ, ಹೊಟ್ಟೆ ನೋವು, ಆಮೇಲೆ ಕೈಕಾಲೆಲ್ಲ ಥಂಡಿ ಅಂತಂದರೆ ಅದು ಫೀಚರ್ ಶಾಕ್, ಆಮೇಲೆ ಸುಮ್ಮನೆ ಮಲಗುತ್ತೆ, ಅದೆಲ್ಲ ರಿಸ್ಕ್, ಡೇಂಜರ್ ಸೈನ್ಸ್. ಸೊ ಅದನ್ನು ನೋಡಿಕೊಂಡು ತಾಯಿ ತಂದೆ ಬೇಗ ಬರಬೇಕು. ಒಂದು ಡೆಂಗು ಜ್ವರದಿಂದ ಪ್ರೊಟೆಕ್ಷನ್ ಅಂದರೆ ಇದು ಡೇ ಬೈಟರ್ಸ್ ಅಂತ ಹೇಳ್ತೀವಲ್ಲ, ಸೊಳ್ಳೆಗಳಿಂದ ತಪ್ಪಿಸ್ಕೋಬೇಕು. ಯಾವ ರೀತಿ ಇದು ಬ್ರೀಡ್ ಆಗುತ್ತೆ ಅಂದರೆ ಲಾರ್ವಾ ಎಲ್ಲಿ ಓಪನ್ ಟ್ಯಾಂಕ್ಸ್ ಇರುತ್ತೆ, ನೀರು ಎಲ್ಲೆಲ್ಲಿ ಶೇಖರಣೆ ಮಾಡಿರ್ತೀರ, ಬಕೆಟ್ಸಲ್ಲಿ ಇಟ್ಟಿರ್ಬೋದು, ಇವಾಗ ನೀರು ಬರ್ತಿಲ್ಲ ಅಂತ ಹೇಳಿಬಿಟ್ಟು. ಸೊ ಒಂದು ಮೇಲೆ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ, ಅದು ಮುಚ್ಚದೇ ಇರೋವಂಥದ್ದು. ಆಮೇಲೆ ಟ್ಯೂಬ್ಸು, ಆಮೇಲೆ ಇದು ತೆಂಗಿನಕಾಯಿ ಎಳ್ನೀರು ಕುಡಿದು ಹಾಕಿರ್ತಾರೆ, ಅದರೊಳಗೆ ಮಳೆ ನೀರು ಬಂದು ಅದರಲ್ಲಿ ಶೇಖರಣೆ ಆಗುತ್ತೆ. ಸೊ ಇದು ಫ್ಲವರ್ ವಾಸ್ಗಳಲ್ಲಿ ನೀರಿಟ್ಟಿರ್ತಾರೆ. ಆಮೇಲೆ ಟ್ಯೂಬ್ಸು, ಟಯರ್ಸು, ಆಮೇಲೆ ಬಾಟಲ್ಸು, ಮುರಿದಿರೋ ಬಾಟಲ್ಸು, ಟಿನ್ಸು, ಇದರಲ್ಲೆಲ್ಲ ಜಾಸ್ತಿ ಶೇಖರಣೆ ಆಗುತ್ತೆ. ಸೊ ಅದನ್ನೆಲ್ಲ ಡಿಸ್ಪೋಸ್ ಮಾಡಬೇಕು. ಆಮೇಲೆ ಮನೆ ಶುದ್ಧಿಯಾಗಿ ಇಟ್ಕೋಬೇಕು ಒಂದು ರೀತಿಯಾಗಿ. ಆಮೇಲೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆಲ್ಲ ಮಸ್ಕಿಟೋ ನೆಟ್, ಸ್ಮಾಲ್ ಬೇಬೀಸ್ಗೆಲ್ಲ ಇಡಬೇಕು. ಆಮೇಲೆ ರಿಪೆಲೆಂಟ್ಸ್ ಅಂತ ಬರುತ್ತೆ, ಸ್ಪ್ರೇ ಮತ್ತು ಆಯಿಂಟ್ಮೆಂಟ್ ಥರ, ಅದನ್ನು ಹಚ್ಕೋಬೇಕು. ಮಸ್ಕಿಟೋ ನೆಟ್ಸು ಮತ್ತು ಮೆಶ್ ವಿಂಡೋಸ್ಗೆಲ್ಲ ಹಾಕ್ಕೋಬೇಕು. ಇದನ್ನು ಪ್ರಿವೆನ್ಷನ್, ತಡೆಗಟ್ಟೋದು ಬಹುಮುಖ್ಯ. ಇದು ಆ್ಯಕ್ಚುಲಿ ಡೆಂಗೂದಲ್ಲೇ 4 ಸೀರೋ ಟೈಪ್ಸ್ ಅಂತೀವಿ, 1, 2, 3, 4 ಅಂತ. ಸೊ ಅದರಲ್ಲಿ ಯಾವುದಾದ್ರೂ ಬರ್ಬೋದು. ಸಪೋಸ್ ಹೋದ ವರ್ಷ ಒಂದು ಮಗುವಿಗೆ ಟೈಪ್ 1ಇಂದ ಬಂದಿದೆ ಅಂದರೆ ನೆಕ್ಸ್ಟ್ ಟೈಮು ಅದು ಟೈಪ್ 2, ಟೈಪ್ 3ಇಂದ ಬಂದಾಗ ಇನ್ನೂ ಸಿವಿಯರ್ ಡೆಂಗು ಆಗಿ ಪರಿಣಾಮ ಆಗುತ್ತೆ. ಸೊ ಒಂದ್ಸಲಿ ಬಂದಾಗ ಮತ್ತೆ ಬರಲ್ಲ ಅಂತ ಅನ್ನೋದು ಆ ಥರ ಇಲ್ಲ. ಸೊ ಇನ್ನೂ ಡೇಂಜರ್ ಆಗಿ ಬರುತ್ತೆ. ಅದು 20-25 ಮೀಟ್ರಿಂದ 2500 ಫೀಟ್ ಅಬೋವ್ ಸಿ ಲೆವೆಲ್ವರೆಗೂ ಓಡಾಡುತ್ತೆ ಅದು ಮಸ್ಕಿಟೋ. ಹೌದು, ಡೇ ಬೈಟರ್ಸ್ ಅಂತಲೇ ಹೇಳೋದು, ಅದು ಬೆಳಗ್ಗೆ ಕಚ್ಚುವಂಥ ಸೊಳ್ಳೆ. ಸೊ ಹಾಗಾಗಿ ಫುಲ್ ಸ್ಲೀವ್ಸ್ ಎಲ್ಲ ಹಾಕ್ಕೋಬೇಕು, ಮಕ್ಕಳಿಗೆ ಸೊ ಹಾಕಿರಬೇಕು. ಆಮೇಲೆ ಮನೆಯಲ್ಲೇ ಇದ್ದಾಗ ಚಿಕ್ಕ ಮಕ್ಕಳೆಲ್ಲ ಇದೆ ಅಂದರೆ ಅದಕ್ಕೆ ಕರ್ಟನ್ಸ್, ಮಸ್ಕಿಟೋ ನೆಟ್ಸ್ ಹಾಕ್ಕೋಬೇಕು, ಮನೆಗೆಲ್ಲ ಮೆಶ್ ಹಾಕ್ಕೋಬೇಕು. ಪ್ಲಸ್ ನೀರನ್ನೆಲ್ಲ ಸಂಗ್ರಹಣೆ ಮಾಡಿದ್ರೆ ಕ್ಲೋಸ್ ಮಾಡಬೇಕು. ಏರ್ ಕೂಲರ್ಸ್ ಎಲ್ಲ ಯೂಸ್ ಮಾಡಲ್ಲ ಅಂದರೆ ಆ ನೀರೆಲ್ಲ ಚೇಂಜ್ ಮಾಡ್ತಾ ಇರಬೇಕು, ಫ್ಲವರ್ ವಾಸ್ಗಳಲ್ಲಿ ನೀರಿಡೋದು. ಸೊ ಓಪನ್ ಆಗಿ ಇಡೋದು ಅವಾಯ್ಡ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.